ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುಗ್ಧ ಮನಸ್ಸು ಯಾರು ಕೇಳಿಲ್ಲ ಹೇಳಿ? ರಾಮನಾಮ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರೋದು ಶ್ರೀರಾಮಚಂದ್ರ, ಸೀತಾಮಾತೆಯ ಗಂಡ, ಹೌದಲ್ವ? ಅಷ್ಟೇ ಅಲ್ಲ, ರಾಮ ಅನ್ನೋದು ಒಂದು ಪವಿತ್ರವಾದಂತಹ ಹಿಂದೂ ಸಂಕೇತ ಕೂಡ ಆಗಿದೆ. ಅಷ್ಟೇ ಅಲ್ಲ, ಇನ್ನೂ ಆಳವಾಗಿ ನೋಡಿದಾಗ ಶ್ರೀರಾಮ ಎಂದರೆ ಅದು ಒಂದು ಮನೋಹರತೆ, ಶುಚಿ ಮತ್ತು ನಿರ್ಮಲತೆಯ ಸಂಕೇತ, ಹೌದಲ್ವ? ಹಾಗಾದರೆ ಏನಿದು ಇವತ್ತು ಆ ಮುದ್ದುರಾಮನ ಕವನಗಳು ಅಂತ ಗಾಯನ ಹೇಗೆ ಬಂತು ಅಂತಂದರೆ, ನಮ್ಮ ಹಿರಿಯ ಸಾಹಿತಿ, ಕವಿ, ಒಂದು ದಾರ್ಶನಿಕ ಕೆ.ಸಿ. ಶಿವಪ್ಪನವರ ಅಮೂಲ್ಯ ಕೃತಿ ಮುದ್ದುರಾಮನ ಮನಸ್ಸು. ಮುದ್ದುರಾಮನ ಮನಸ್ಸು ಬದುಕಿನ ನಿಗೂಢತೆಯನ್ನು ಶೋಧಿಸ ಹೊರಟಂತಹ ನಮ್ಮ ಒಳದನಿಯ ವ್ಯಕ್ತರೂಪವಾಗಿ DVG ಅವರ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಅದರ ಸೋದರ ಅಂತ ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತೀನಿ. 1101 ಚೌಪದಿಗಳು ಉಳ್ಳಂತಹ ಈ ಮುದ್ದುರಾಮನ ಮನಸ್ಸು ಅಂಕಿತ ಮುದ್ದುರಾಮ ಅಂತಾಗಿದೆ. ಹಾಗೆ ಮಂಕುತಿಮ್ಮನ ಕಗ್ಗದಲ್ಲಿ ಮಂಕುತಿಮ್ಮ ಅಂತಹ ಅಂಕಿತವನ್ನು ಹೇಳ್ತೀವಿ, ಅದೇ ರೀತಿ ಮುದ್ದುರಾಮನಲ್ಲಿ ಆ ಅಂಕಿತ ನಮ್ಮ ಮನಸ್ಸನ್ನು ಆಳವಾಗಿ ಅಚ್ಚೊತ್ತುತ್ತಾ ಹೋಗ್ತಾ ಇದೆ. ಮೊದಲೇ ಮಂಕುತಿಮ್ಮನ ಕಗ್ಗ ಗೊತ್ತಿದೆ ಎಲ್ರಿಗೂ. ಅವನ ಸೋದರ ಅಂತಂದರೆ ಎಷ್ಟು ಖುಷಿಯಾಗಬೇಕಲ್ವ? ಸೃಷ್ಟಿ, ಬದುಕು, ಇದಂತಹ ಮೌಲ್ಯಗಳನ್ನು, ಅನೇಕ ವಿಷಯಗಳನ್ನು ಈ ಚೌಪದಿಯಲ್ಲಿ ಶಿವಪ್ಪನವರು ಹೊರತಂದಿದ್ದಾರೆ. ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಬಿರ್ಲಾ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಹೊರಬಂದಂತಹ ಈ ಪುಸ್ತಕ ಎಲ್ಲರ ಮನೆ ಮಾತಾಗಿದೆ. ಆದರೆ ಅದು ಗಾಯನದಲ್ಲಿದೆ. ಆ ಗಾಯನಕ್ಕೆ ನಾವು ವಾಚನವನ್ನು ಸೇರಿಸಿದಾಗ ಒಂದು ರಸಭರಿತ ಸಾಹಿತ್ಯದ ಔತಣವಾಗುತ್ತೆ ಒಂದು ಪರಿಕಲ್ಪನೆಯೊಂದಿಗೆ ನಾವು ನಮ್ಮ ಈ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲಲ್ಲಿ ಅದರ ವ್ಯಾಖ್ಯಾನವನ್ನು ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಪ್ರಾರಂಭದಲ್ಲಿಯೇ ಪ್ರಬಲವಾದ ವಿಶ್ವಶಕ್ತಿಗೆ ಆ ಕೃತಜ್ಞತೆಯನ್ನು ಕವಿ ಸಲ್ಲಿಸ್ತಾನೆ. ಈ ಅವರ ವಿಸ್ತಾರವಾದಂತಹ ಜ್ಞಾನದ ಅರಿವಿನಿಂದ ಭೂ ಮತ್ತು ವಿಶ್ವದ ಅಂಚಿನವರೆಗೂ ಕೂಡ ಸಾಗುವಂತಹ ಅವರ ಮನಸ್ಸು ನಮ್ಮನ್ನು ಚಿಂತನದ ಮೂಸೆಯಲ್ಲಿ ಬೇಯುವಂತೆ ಮಾಡ್ತಾ ಹೋಗ್ತಾರೆ. ನಾವಿರೋದು ಭೂಮಿಯಲ್ಲಿ, ಅವರ ಮನಸ್ಸು ಕರ್ಕೊಂಡು ಹೋಗ್ತಾ ಇರೋದು ಅರಿವಿನ ಅಂಚಿನಲ್ಲಿ, ವಿಶ್ವದ ಅಂಚಿನಲ್ಲಿ. ಆ ವಿಶ್ವಶಕ್ತಿ ಭಗವಂತನ ಹೆಸರಿನ ಬಲದಿಂದ ಈ ವಿಶ್ವ ಸ್ವಲ್ಪವೂ ಅದಿರದೆ ತನ್ನ ಕಕ್ಷೆಯಲ್ಲಿ ಸಾಗ್ತಾ ಇರುತ್ತೆ. ಆ ಶಕ್ತಿಯೇ ಈ ಚೌಪದಿಗಳು ಮೂಡಲು ಪ್ರೇರಣೆ ಅಂತ ಕವಿ ತನ್ನ ಪದಗಳಲ್ಲಿ ಹೇಳ್ತಾ ಹೋಗ್ತಾನೆ. ಕವಿಯ ಮಾತಿನಂತೆ ಸೃಷ್ಟಿ ಕೌತುಕದಲ್ಲಿ ನಮ್ಮ ಬಳಿಗೆ ನೆರವಾಗುವ ಅನೇಕ ಚಿಂತನೆಯ ಹೊಳವುಗಳು ನಮಗಿಲ್ಲಿ ಗೋಚರ. ಅವರೇ ಹೇಳುವ ಹಾಗೆ, ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದಿರದೇ ಇದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನೋ, ನಮಿಸೋ ಆ ಮಹಾಮಹಿಮನಿಗೆ ಮುದ್ದುರಾಮ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಾರಂಭದಲ್ಲಿಯೇ ಒಂದು ವಿಶ್ವಶಕ್ತಿಗೆ, ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಮ್ಮ ಕವಿ ಶಿವಪ್ಪನವರು ತಮ್ಮ ಔದಾರ್ಯವನ್ನು, ಮನಸ್ಸಿನ ವಿಶಾಲತೆಯನ್ನು ನಮಗೆ ತೆರೆದಿಡ್ತಾ ಹೋಗ್ತಾ ಇದ್ದಾರೆ. ಪ್ರಾರಂಭವೇ ಇಷ್ಟು ಸೋಜಗವಾಗಿರಬೇಕಾದರೆ ಅಂತ್ಯವೂ ಕೂಡ ಅಷ್ಟೇ ಚೆನ್ನಾಗಿರಬೇಕಲ್ವೇ? ಈ ಒಂದು ಗಾಯನವನ್ನು ಕೇಳುವವರ ಬಾಯಲ್ಲಿ ಕೇಳಿದಾಗ ಅದು ನಮ್ಮ ಮನಸ್ಸಿನ ಮನಃಪಟಲದಲ್ಲಿ ಅಚ್ಚೊತ್ತದೆ. ಕೇಳೋಣ ಬನ್ನಿ. ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಆದರದೆ ತನ್ನ ಕಕ್ಷೆಯಲ್ಲಿದೆಯೋ, ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಆದರದೆ ತನ್ನ ಕಕ್ಷೆಯಲ್ಲಿದೆಯೋ, ನೆನೆದರ ಹನುಮಂತ ಸಾಗರವ ದಾಟಿದನೋ, ನಮಿಸೋ ಆ ಮಹಿಮಗೆ ಮುದ್ದುರಾಮ, ನಮಿಸೋ ಆ ಮಹಿಮಗೆ ಮುದ್ದುರಾಮ, ನಮಿಸೋ ಆ ಮಹಿಮಗೆ ಮುದ್ದುರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.